KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬೇಸರದಿಂದ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಅಷ್ಟಾದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ, ಯಾವ್ದು HK ಪಾಟೀಲ್ ಇದರಲ್ಲ, ಈ ನಮ್ಮ ಸಚಿವರು ಇದರಲ್ಲ, HK ಪಾಟೀಲ್ ಹೋಮ್ ಮಿನಿಸ್ಟರ್ ಅವರು, GT ದೇವೇಗೌಡರು, ಮಂತ್ರಿಗಳಿಲ್ಲ, ಅನುದಾನ ಇಲ್ಲ, ಯೋಜನೆ ಇಲ್ಲ, ಯಾಕೆ ಚರ್ಚೆ ಮಾಡ್ತಾರೆ ಅಂತ ಮಾಡಿ. ಓಕೆ ಡಾಕ್ಟ್ರ, ಯಾಕೆ UB ಬಣಕರ್, ದರ್ಶನ್ ಪುಟ್ಟಣಯ್ಯ, ಸುರೇಶ್ HK ನೋಡಿ, ಪ್ರತಿಪಕ್ಷ ನಾಯಕರೇ, ಉಪಮುಖ್ಯಮಂತ್ರಿ ಕಾಯ್ತಾ ಉತ್ತರ ಬೈರೇಗೌಡರು, ಕೃಷ್ಣ ಬೈರೇಗೌಡರು, KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಬೇಸರದಿಂದ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಅಷ್ಟಾದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ, ಯಾವ್ದು HK ಪಾಟೀಲ್ ಇದರಲ್ಲ, ಈ ನಮ್ಮ ಸಚಿವರು ಇದರಲ್ಲ, HK ಪಾಟೀಲ್ ಹೋಮ್ ಮಿನಿಸ್ಟರ್ ಅವರು, GT ದೇವೇಗೌಡರು, ಮಂತ್ರಿಗಳಿಲ್ಲ, ಅನುದಾನ ಇಲ್ಲ, ಯೋಜನೆ ಇಲ್ಲ, ಯಾಕೆ ಚರ್ಚೆ ಮಾಡ್ತಾರೆ ಅಂತ ಮಾಡಿ. ಓಕೆ ಡಾಕ್ಟ್ರ, ಯಾಕೆ UB ಬಣಕರ್, ದರ್ಶನ್ ಪುಟ್ಟಣಯ್ಯ, ಸುರೇಶ್ HK ನೋಡಿ, ಪ್ರತಿಪಕ್ಷ ನಾಯಕರೇ, ಉಪಮುಖ್ಯಮಂತ್ರಿ ಕಾಯ್ತಾ ಉತ್ತರ ಬೈರೇಗೌಡರು, ಕೃಷ್ಣ ಬೈರೇಗೌಡರು.